ಅಲ್ಲ ಈಕಿ ಕಿರಾಣಿ ಬರ್ಸ್ಕೊಂಬರ್ತಾನಂತ ಹೋದ್ಲು ಎತ್ತು ಹಾಳಾಗಿ ಹೋದ್ಲು ಮನೆಗೆ ಬಂದಿಲ್ಲ. ಒಂದು ಕಪ್ ಚಹಾ ಮಾಡಿಸ್ಕೊಂಡು ಕುಡಿಬೇಕಂದ್ರೆ ಮನ್ಯಾಗ ನಿಂದಿರ್ದಿಲ್ಲ ಈಕಿ. ಈ ಥರದ್ದು ಇದ ಬರೀ ಊರೆಲ್ಲ ಬೀದಿ ಮನಿ 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 ಸುತ್ಕೊಂಡು ಬಂದು ಮನೆಗೆ ಹತ್ತತಿ ಬರಿಸಿ ಕಟ್ಟಿಟ್ಟು ಬರ್ತಾನಂತ. ಆತ ಆಮೇಲೆ ತೊಗೊಂಡು ಹೋದ್ರಾದಂದು ಹೊಲದಿಂದ ಬಂದು ಚಹಾ ಬೇಕಾಗಿತ್ತು ನನಗೆ. ಅಡುಗೆ ಮನೆಗೆ ಹೋಗಿ ಆ ಒಲಿ ಹಚ್ಚಿ ಮಾಡ್ಕೊಳ್ಳೋದಂದ್ರೆ ನನಗೆ ತಲೆ ಬೇಸರ. ಹ್ಞೂ ಬಾ ತಂಗಿ ಒಳಗೆ ಬಾ. ಬಾ ತಂಗಿ. ಯಾರನ್ನ ಕರ್ಕೊಂಬಂದ್ಲಿಕ್ಕಿ ಮನೆಗೆ? ಊರೆಲ್ಲ ಸುತ್ತದಲ್ದ ಮನೆಯಾಗಿನ ಮಂದಿ ಓನ್ಯಾಗ ಹೋಗೋ ಮಂದಿನೆಲ್ಲ ಕರ್ಕೊಂಡು ಬರ್ರಿ ಚಾ ಕುಡಿ ಬರ್ರಿ, ಬರ್ರಿ ಚಾ ಕುಡಿ ಬರ್ರಿ. ಇದೊಂದು ಮಾಡ್ತಾಳೆ ನೋಡಿ ತಂದೆಗೆ. ಇದೊಂದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಹಾಂ ತಂಗಿ ಬನ್ನಿ ರೀ. ಹೊರಗೆ ಹೋಗಿ ಬಂದ್ರಣ್ಣ? ಹಾಂ ಹೊಲಕ್ಕೆ ಹೋಗಿ ಬನ್ನಿ. ಯಾರಿಗೆ ತಂಗಿ? ಅಲ್ಲ ಈ ಹುಡುಗಿನ ಕರ್ಕೊಂಬಂದಿಲ್ಲ? ಅಲ್ಲ ಪಾಪ ಅದು ಹುಡುಗಿ ಅದು ಗೆಳತಿ ನೋಡಕ್ಕ ಅವ್ರ ಗೆಳತದ ಅಂತ್ರಿ ಇಲ್ಲಿ ಗೆಳತಿ ನೋಡಕ್ ಬಂದಿದ್ಲ. ಹಂಗಾಗಿ ಅವ್ರ ಮನೆ ಅಡ್ರೆಸ್ ಕೇಳತ್ತಿದ್ಲ. ಅದಕ್ಕೆ ನೀ ಯಾರಕ್ಕೆವ ಎಲ್ಲಿಂದ ಬಂದಿ ಅಂತ ನಾ ಎಲ್ಲ ಹಿಂಗೆ ಕೇಳಿನಿ. ಅವಾಗ ಹೇಳ್ತಿದ್ ಹುಡುಗಿ ಹಿಂಗ ಅಂತ ಕೆಸ ನಮ್ಮ ಲಕ್ಷ್ಮಿ ತಮ್ಮನ ಹೆಂಡತಿ. ನೋಡ್ರಿಕಿ ಅವರ ರಿಲೇಷನ್ ಅಂತ. ಹೌದೇನ? ಹ್ಞೂ ಆರಾಮದನ್ರಿ ಕಾಕಾರ? ಹ್ಞೂ ಆರಾಮದವು. ನೀ ಆರಾಮದೇನ? ಹ್ಞೂ ಕಾಕಾರ ನಾವು ಆರಾಮದೇವಿ. ಅಯ್ಯ ನಿತ್ತ ಬಿಟ್ಟಿ ಅಲ್ಲ ತಂಗಿ. ಕುಂಡ್ರಿ ಕುಂಡ್ರಿ ನೀ ಇಲ್ಲಿ. ನೀನು ಒಂದು ಮಾತು ಹೇಳ್ಬೇಕು. ಚಾ ತೊಗೊಂಬರ್ತಾನ ಕುಂದ್ರಿ. ಚಾಪ ಏನು ಬೇಡ್ರಿ, ನಾ ಏನು ಕುಡಿಯಂಗಿಲ್ಲ. ನಾನು ಎಲ್ಲ ಡಯಟ್ ಒಳಗದೇನ್ರಿ. ನಾ ಏನು ಕುಡಿಯೋದು ಪಡಿಯೋದು ಮಾಡೋದಿಲ್ರಿ. ನಂಗೆ ಚಾದು ಇಷ್ಟ ಆಗೋದು ಇಲ್ರಿ. ನೀವು ಕುಂಡ್ರಿ, ನಾನು ಹೋಗ್ತೀನಿ. ಬೆಳೆ ಆತು ಮತ್ತು ನಾ ಹೋಗ್ಬೇಕ್ರಿ ಊರಿಗೆ. ಹೋಗುಂತೆ ಕುಂದ್ರಿ. ಇವ ನನ್ನ ಮಗ ಬರೋ ಹೊತ್ತಾತು. ನೀವು ಒಂದು ಮಾತು ಹೇಳ್ತಾನೆ ಕುಂದ್ರಿ ಇಲ್ಲಿ. ಅದು ನನ್ನ ಮಗ ಬರೋ ಹೊತ್ತಾತಲ್ಲ, ನಿನ್ನಿಂದ ನನಗೂ ಒಂದು ಸಹಾಯ ಆಗ್ಬೇಕಾಗಿತ್ತು. ನನ್ನಿಂದ ಬೇಕಾದ್ರೆ ನಿನಗೆ ಏನಾದರೂ ಸಹಾಯ ಹೇಳ್ತೇನೆ. ಆರ ನನಗೆ ಒಂದು ಸಹಾಯ ಮಾಡ್ತೇನೆ. ಏನು ಹೇಳ್ರಿ, ಅದ್ರಾಗ ಏನೈತಿ? ಪಾಪ ನಿಮಗೆ ಸಹಾಯ ಆಕತ್ತಂದ್ರೆ ನಾ ಮಾಡ್ತೇನೆ. ಆದರೂ ನಿಮ್ಮದು ದೊಡ್ಡ ಮನೆ ಐತಲ್ರಿ, ದೊಡ್ಡದೈತ್ರಿ ಮನೆ. ನಾನೇನು ಅಷ್ಟೇ ಸಣ್ಣ ಮನೆ ಇರಬೇಕು ಅನ್ಕೊಂಡೀನಿ. ಇಷ್ಟು ದೊಡ್ಡ ಮನೆ ನಮ್ಮದೇ ಇಲ್ರಿ. ಅಷ್ಟು ದೊಡ್ಡದೈತಲ್ರಿ ಇದು. ಏನು ಮನ್ಯಾಗ ಸೋಫಾ ಗೀಪಾ ಎಲ್ಲ ಅದಾವಲ್ರಿ. ಏನು ಇಷ್ಟು ಮನ್ಯಾಗ ಎಲ್ಲ ಹಳೆ ಕಾಲದ್ದು ಜಾಡ್ನಿ ಪಾಡ್ನಿ ಭಾಳ ಅದಾವ್ರಿ ನಿಮ್ಮ ಮನ್ಯಾಗ. ಅವ್ವ ಇಷ್ಟಿದ್ದ ನಿಮ್ಮ ಗಂಡನ ಅಕ್ಕಂದು ಭಾಳ ದಿಮಾಕ್ ಐತೆವ. ಇಟ್ಟಿದ್ದಕ್ಕಿಗೆ ಮನ್ಯಾಗ ನಿಂದ್ರಕ್ಕಾಗತ್ತಿಲ್ಲ. ಏನು ಕಮ್ಮಿ ಐತಿ ಹೇಳವ ನಮಗೆ? ಶ್ರೀಮಂತರಿಗೆ ನಮಗೆ ಏನು ಕಮ್ಮಿ ಐತಿ ಹೇಳವ? ನೋಡಿ ಇಂಥ ಮೆಟ್ಲು ನೋಡಯ್ಯವ, ಏನು ಮನಿ, ಏನು ಕಂಬಗಳು, ನಮ್ಮ ಏನು ಮನಿ ಅಂತ ಆ ಪತಿ ಐತಿ. ಎಲ್ಲಿ ಸಾರ್ಸೋಂಗಿಲ್ಲ, ತೊಳೆಯಂಗಿಲ್ಲ, ಬೆಳೆಯಂಗಿಲ್ಲ. ಎಲ್ಲ ಮನಿ ಎಲ್ಲ ಕಲ್ಲ. ಯಾರ ಮನ್ಯಾಗ ಇಲ್ಲದ್ದು ನಮ್ಮ ಮನ್ಯಾಗ ಅದಾವ ಜಾಡ್ನಿ. ಏನು ಬೇಕು ಅದೆಲ್ಲ ಕೈ ಮುಂದೆ. ಏನೋ ಒಂದು ನಾವು ಒಲಿ ಮೇಲೆ ಅಡುಗೆ ಮಾಡ್ತಾವ ಅದಷ್ಟೇ ನೋಡುವ ಅಡುಗೆ ಪಾನಿ. ಯಾಕಂದ್ರೆ ನಮ್ಮ ಹಳೆ ಕಾಲದ ಪದ್ಧತಿನ ನಮ್ಗೆ ಒಲಿ ಮೇಲೆ ತಿಂದು ಅಡುಗೆ ಭಾಳ ರುಚಿ. ಗ್ಯಾಸಿನ ಮೇಲೆ ಅಂತೀಯಲ್ಲ ಎಲ್ಲ ಸುಟ್ಟು ಬರ್ತೈತೆ ತಂಗಿ. ಅದಕ್ಕಾಗಿ ನಮ್ಗೆ ಅದೊಂದು ಇಷ್ಟ ಆಗೋದಿಲ್ಲ ಅಂಥೇಳಿ ನಾವು ಗ್ಯಾಸ ಪಾಸ್ ತಂದಿಲ್ವ, ಒಲಿ ಮೇಲೆ ಮಾಡಾಕತ್ತೇವಿ. ಅದು ನೋಡಿಕೀಗ ಆಗೋತಕಿ ನಿಂದ್ರಾಕ ಆಗೋತಿಲ್ಲಿ. ನನಗೊಂದು ಏನು ಹೇಳ್ತಾರಂದ್ರೆ ನಿಂಗೀಗ ಆಕಿ ಗಂಡ ಬರ್ತಾನಲ್ಲ ಆವಾಗ ನೀ ಆಕಿನ ಗಂಡನ ನೋಡ್ಲಿದ್ದಂಗೆ ಅನ್ನ. ಅಯ್ಯ ಲಕ್ಷ್ಮಿಗೆ ಭಾಳ ಕೆಲಸ ಹಚ್ಚಾಕತ್ತಾರು. ಮತ್ತು ಮನ್ಯಾಗ ಎಲ್ಲ ಒಜ್ಜೆ ಜ್ವಾಡ್ನಿ ರೊಟ್ಟಿ ಪಟ್ಟಿ ಒಗ್ಯಾನ ಎಲ್ಲ ಆಕೆಗೆ ಮಾಡಾಕತ್ತಾರ್ರಿ. ಪಾಪ ಎಷ್ಟು ಜೀವ ಮರ್ತೈತೆ ನಂಗೆ ನೋಡಿರ. ನಾನೇ ಒಂದಿಟ್ಟು ಕೆಲಸ ಬಿಡಿಸ್ತೇನೆ ಅಂತ ಈ ರೀತಿ ಮಾತಾಡ. ಯಾಕಂದ್ರೆ ಆಕಿ ಗಂಡಗ ಆಕಿ ಮ್ಯಾಲ ಪ್ರೀತಿ ಉಕ್ಕಿ ಅವ ಇಲ್ಲಿ ಕರ್ಕೊಂಬಂದ್ಬಿಡ್ತಾನೆ ಆಕಿನ. ಆವಾಗ ನಿನಗೂ ನಿಗ್ರ ತಪ್ತೈತಿ. ಆಕಿದಲ್ಲಿ ಮಾಡೋ ಚಾಕ್ರಿನೂ ನಿನಗೂ ತಪ್ತೈತಿ. ನಮಗೂ ಇಲ್ಲಿ ನಮ್ಮ ಸೊಸಿ ಬಂದ್ಲಂದ್ರೆ ನಮಗೂ ಒಂದಿಟ್ಟು ಇಲ್ಲಿ ಮಾಡೋದು ತಪ್ತೈತಿ. ಅದಕ್ಕೆ ಏನಂತಿ? ಹೌದಲ್ರಿ? ಆತ್ ಬಿಡ್ರಿ. ನಿಮಗೆ ಪಾಪ ನೀ ಇಲ್ಲಿ ನಿಮ್ಮ ಸೊಸೆನ ಬಿಟ್ಟು ಇರೋಕ್ಕಾಗತ್ತಂದ್ರೆ ಆತ್ರಿ, ನಾನು ಹಂಗೆ ಮಾಡ್ತೇನಲ್ರಿ. ಮತ್ತು ಇವರ ನಿಮ್ಮ ಮನೆಯವ್ರನ್ರಿ? ಹ್ಞೂನವ್ವ, ನನ್ನ ಗಂಡ, ನಾನು, ಲಕ್ಷ್ಮಿ, ಆಕಿ ಗಂಡ ಅಷ್ಟೇ ಇರ್ತವೆ. ನನ್ನ ಸಣ್ಣ ಮಗ ದುಬೈಗೆ ಹೋಗ್ಯಾನವ ದುಡಿಯಾಕ. ಮತ್ತು ನನ್ನ ಸಣ್ಣ ಸೊಸಿ ಆಕಿ ಶ್ರೀಮಂತರ ಮನೆ ಮಗಳು. ಆಕೆ ಅಲ್ಲೇ ಇದ್ದು ಬಿಡ್ತಾಳೆ. ಆಕಿಗೆ ಇಲ್ಲಿ ಹೊಂದಾಣಿಕೆ ಆಗೋದಿಲ್ಲ. ಯಾವಾಗಾರ ಅಡ್ ಬರ್ತಾಳೆ. ಗಂಡ ಇಲ್ಲ ಅಂತ ಬರ್ತಿದ್ದು. ಈಗಂತೂ ಕೂಸು ನಡ್ದಾಗಿಂದ ಆಕಿ ಕಡೆ ಸುಳ್ದೇನೆ ಇಲ್ಲಿ ಬಿಡ. ಇರ್ಬಾಳ ಬಿಡತ್ತ. ನಮ್ಮ ಮನೆಗಾರ ಬಂದ ಇಲ್ಲಿ ಏನು ಮಾಡೋದು? ನಮ್ಗೆ ನನ್ನ ಮೊಮ್ಮಗನ ನೋಡ್ಬೇಕಂತ ಅನಿಸ್ದಾಗ ಹೋಗಿ ನೋಡ್ಕೊಂಡು ಬರ್ತವೆ. ಅಲ್ಲಿ ಯಾರು ಶ್ರೀಮಂತರ ಮನ್ಯಾಗ ಚಲೋ ಚಲೋ ತಿಂದು ಆರೋಗ್ಯವಾಗಿರ್ತೈತೆ. ಇಲ್ಲಿ ಬಂದಾರ ನಮ್ಮ ಮನ್ಯಾಗ ಏನು ಮಾಡ್ತೈತಿವ ಇಲ್ಲಿ ಮಣ್ಣಾಗದು ಅಂತೇಳಿ ಆಕೆ ಮಣ್ಣಾಗ ಪನ್ನಾಗ ಬಿಡಾಕೆ ಇಷ್ಟಪಡೋದಿಲ್ಲ. ಎಲ್ಲಿದೆ ಆಕೆ ಗಂಡು ಸೇರೋದಿಲ್ಲ. ಅಲ್ಲೇ ಇರು ಆತಾಡ ದೊಡ್ಡದಾಗುತ್ತಾನ. ನಾವು ನಮ್ಮ ಮೊಮ್ಮಗನ ಹೋಗಿ ನೋಡಿ ಬರ್ಬೇಕಂದ್ರೆ ಹೋಗಿ ನೋಡಿ ಬಂದ್ಬಿಡ್ತಾವ ಒಟ್ಟು. ಅದು ಬಿಟ್ರೆ ಬೇರೆ ಏನಿಲ್ವ. ಮತ್ತು ನಿಮ್ಮಪ್ಪ ನಿಮ್ಮವ್ವ ಎಲ್ಲ ಆರಾಮದಾರನ? ನೀ ಬರ್ಕೊಂತ ಹೋಗಂತ ಇರು ತಂಗಿ. ಎಷ್ಟು ಒಳ್ಳೆಕಿದೀವ ನೀ ಮಾತಾಡಕ್ಕೆ. ನೀ ಭಾಳ ಚಂದ ಮಾತಾಡ್ತೀನಿ ನೋಡುವ. ಯವ್ವ ಬಂದನು. ಬಂದನು ನೋಡ್ಲಿ ನಿನ್ನ ಮಗ. ತಂಗಿ ನನ್ನ ಮಗ ಬಂದ. ನಾ ಹೇಳ್ದಂಗೆ ಚಾಲ ಮಾಡುವ. ಅಲ್ಲವಾ ನಾನು ಸೊಸಿನ ನಾ ಬಂಗಾರಂಗೆ ನೋಡ್ಕೋತೇನೆ. ಏನು ಮಾಡೋದು ಹೇಳು? ಅಲ್ಲ ಅಲ್ಲಿ ಹೋಗಿ ಕುಂತಾಳೆ. ಎಲ್ಲ ಕೆಲಸ ಆಕಿಗೆ ಹಚ್ಚಕತ್ತಾರನ? ಹ್ಞೂ ರೀ, ಎಲ್ಲ ಕೆಲಸ ರೀ. ಎಲ್ಲ ಪಾಪ ಬ್ಯಾಡ ಬ್ಯಾಡ ಅಂತೀನಿ. ನಾನು ಈಗ ಬಂದೀನಿ ಬಿಡ್ರಿ. ಬ್ಯಾಡ ಅಂತೀನಿ. ಎಲ್ಲ ಒಗ್ಯಾನ ಬಾಂಡೆ ರೊಟ್ಟಿ ಸದೈತ್ರಿ ಎಲ್ಲ ಆಕಿನ. ಹಾಕ್ಯಾರ ನಮ್ಮ ಮನೆಗೇನು ಇದಾಳಲ್ರಿ ಇನ್ನೂ ಬೇಕಿ.
ಹ್ಞೂ ಆಕಿ ಏನೂ ಮಾಡೋಲ್ರಿ ಆಚಿಕಿನ ಕಡ್ಡಿ ತೆಗೆದು ಈಚಿಗೆ ಇಡುದಿಲ್ರಿ ಆಕಿ ಎಲ್ಲ ಪಾಪ ಸಾವ್ಕಾರ ಮನಿ ಅಂತ ಕುಂತು ಬಿಡ್ತಾಳ್ರಿ ಉಪ್ಪರಿಗೆ ಮೇಲೆ ಏನೋ ಒಂದು ಆಕಿಗೆ ತರಕಿರ್ಲಿ ಇದು ಹೊಟ್ಟಿಲೆ ಐತ್ರಿ ಹೆಣ್ಮಗಳ ನಂಗೆ ಜೀವ ಮರತೈತಿ ನಮ್ಮ ಮನ್ಯಾಗ ನಮ್ಮ ಲಕ್ಷ್ಮೀಕಾಂತಿ ಅಂತಂದ್ರಾಗ ಆಕಿ ಏನೋ ಒಂದು ಬೇಕಂದ್ರೂ ಐ ಬಂದು ನಾದ್ನಿನ ಯಾಕೆ ಅನ್ಸೋದ ನಾದ್ನಿದ ಮನ್ಯಾಗ ನಾಯಿ ಕುಡಿಯೋ ಬಾಳೆ ಮಾಡ್ಲಾ ನಾವು ಮತ್ತು ಬಂದಾಳ ಅಂತ ಕೆಸ ಇನ್ನಿಕ್ ಹಡಿತನ ಇರ್ಬೇಕಲ್ಲ ಅಂತೇಳಿ ಆಕಿನ ಅಟ್ಟು ನಿಕ್ರಿಸಿ ನೀರು ಕುಡಿತಾಳ್ರಿ ಎಲ್ಲ ಒಗ್ಯಾನೆಲ್ಲ ಒಗಿತಾಳ್ರಿ ಬಾಂಡೆ ತಿಕ್ತಾಳ ಕಸ ಹೊಡಿತಾಳ ಬಗ್ಗಿ ಪರಿಸಿ ಒರೆಸ್ತಾಳ ಇವ್ವ ನನಗರ ನೋಡಿ ಜೀವ ಜಲ್ ಅಂತೈತಿ ನಾನ ಬಿಡ್ಸಾಕ್ ಹೋಕ್ಕನ ಬಿಡುದೇ ಇಲ್ಲಕಿ ನಾನ ಮಾಡ್ತಾನೆ ಅಂತಾಳ ನಾ ಬೇರೆ ಏನ್ರ ಅಡಿಗೆ ಪಡಿಗೆ ನಾ ಮಾಡಕ್ ಹೋಗ್ತೀನಿ ಅಡಿಗೆನೂ ರೊಟ್ಟಿ ಬಡಿಯಾಕ ಬರ್ತಾಳ ಮುಂದೆ ನಿನ್ನ ರೊಟ್ಟಿ ಚಲೋ ಆಗೋದು ಸರಿ ಅಂತಾಳ ಕಟ್ಟಿಗೆ ಮುರಿತಾಳ ಮನೇಲಿ ಏನೋ ಒಂದು ಫುಲ್ ಹತ್ಕೊಂಬದ್ಲ ಮತ್ತೆ ಜೊತೆ ಅಲ್ಲ ಹೊಟ್ಟಿಲಿ ಅದಾಳ ಏನಾರ ಆದ್ರೆ ಏನು ಮಾಡ್ದೆ ಹೇಳ್ರಿ ಅಲ್ಲ ಇದೆಲ್ಲ ಚಲೋನ ಅವ್ರಿಗೆ ತವ್ರ ಮನ್ಯಾಗ ತಿಳಿಯೋದು ಬೇಡನ ನಮ್ಮ ಅತ್ತಿಗದು ಅವ್ರಿಗೆ ಏನೂ ತಿಳಿದಿಲ್ಲ ಎಲ್ಲ ಏನು ಮಾಡ್ಬಾರ್ದು ಬಿಡು ಮಾಡ್ರ ಗಟ್ಟಿ ಅಂತಾರ್ರಿ ಅವ್ರು ಅಲ್ಲಿ ಹೊಟ್ಟೆಗಿನ ಕೂಸು ಏನಾರ ಆದ್ರೂ ಒಜ್ಜೆ ಐತಿವಿ ಏನಾರ ಆದ್ರೆ ಏನು ಮಾಡ್ತಾರಿ ಹೇಳ್ರಿ ಯವ್ವ ನನ್ನ ಸೊಸಿನ ಹೊಟ್ಟಿಲಿ ಆದಾಗಿಂದ ನನ್ನ ಮಗ ಅಂಗೈಯಾಗ ಇಟ್ಕೊಂಡು ನೋಡತ್ತಾನ ಯವ್ವ ನಮಗೂ ಸಿಟ್ಟಿರ್ತತಿ ಎಷ್ಟ ಆದ್ರೂ ನಮ್ದು ವಂಶದ ಕುಡಿ ಅಲ್ಲದ ಅಲ್ಲ ನನ್ನ ಸೊಸಿನ ಅಷ್ಟು ಕೆಲಸ ಮಾಡಕತ್ತಾರನಲ್ಲಿ ನನ್ನ ಮಗನ ಇಲ್ಲಿ ಕೆಲಸ ಮಾಡಿ ಮಾಡಿ ಬ್ಯಾಸರ ಬಂದೈತಿ ಒಂದಿಟ ಪಾಪ ಇದು ಆರಿಸ್ಕೊಲಿ ಇದನ್ನುವ ಅಂತ ಕೆಲಸ ಕಳಿಸಿದಾನೆವ್ವ ತವ್ರ ಮನೆಗೆ ಅಲ್ಲಿ ನೋಡ್ರಿ ಅದು ಹಂಗೆ ದುಡಿಯಾಕತ್ತತೆ ಯವ್ವ ಅದಕ್ಕೆ ಎಲ್ಲೂ ನೆಮ್ಮದಿ ಇಲ್ಲ ನನ್ನ ಸೊಸಿಗೆ ಯವ್ವ ಇಲ್ಲವ ನನ್ನ ಮಗ ಬರ್ಲಿ ಹೇಳೇ ಬಿಡ್ತಾನ ನನ್ನ ಸೊಸಿನ ಕರ್ಕೊಂಬಾಯಪ್ಪ ನಾ ಏನು ಕೆಲಸ ಹತ್ತದಲ್ಲ ಆಕಿನ ಆರಾಮ್ ನೋಡ್ಕೋತಾರಂತ ಹೇಳ್ತಾನ ಎಲ್ಲಿ ನಿಗ್ರೆ ಯವ್ವ ಈ ಹೊಟ್ಟೆಗಿನ ಕೂಸಿಗೆ ಏನಾರ ಆಗಿ ಆತಂದ್ರೆ ವಜ್ಜೆ ಐತಿವಿ ಕೂಸ್ಗಿ ಸ್ಟಾರ್ಟ್ ಆಗಿ ಹೋತಂದ್ರೆ ಹೊಟ್ಟಿ ಏನು ಮಾಡೋದತ್ತ ಒಮ್ಮೆ ಹೊಟ್ಟೆ ತೊಳ್ಸಿರ್ ಲಘು ಮಕ್ಕಳಾಗುಲ್ಲ ಯವ್ವ ಏನು ಮಾಡೋದು ಹೇಳ ಕತಿ ಕರ್ಮವ ಇದು ಅಲ್ಲ ತವ್ರ ಮನೆಗೆ ಕಳ್ಸೇನಿ ಹುಡುಗಿ ಆರಾಮ್ ಇರ್ತಾಳಂತೆ ಕೆಲಸ ನಾನು ನೋಡ್ರಿ ಅವ್ರು ಆಟ ಕೆಲಸ ಹಚ್ತಾರೆ ಯಾರ ಬಸರು ಹೆಂಗ್ಸಗ ಮೇವಿನವ್ರಿ ಒರೆಸ್ತಾರನ ಎಂತ ಅದ ಯವ್ವ ಇದು ಕರ್ಮ ನೀನಾರ ಬಿಡಿಸ್ಬೇಕಲ್ಲ ತಂಗಿ ಅಯ್ಯ ನಾನು ಎಷ್ಟು ಹೇಳ್ತೇನ್ರಿ ಅವ್ರು ಕೇಳೋದೇ ಇಲ್ಲ ಅಂತಾರೆ ಏನು ಮಾಡೋದು ನಾನು ಮತ್ತೆ ಏನು ಹೇಳಿ ನೋಡ್ದೆ ಈಕೆ ಏನು ಕಲ್ಸಾಕತ್ತಾಳನ ಅಂತೇಳಿ ತಂದೆ ತಮಾಷೆ ನೋಡತ್ತಾನ ಅಂತ ಅನಿಸ್ತೈತಿ ಅದಕ್ಕೆ ನನಗೆ ನಿಮ್ಮ ಮನೆಗೆ ಬರ್ಬೇಕಂತೇನು ನಾ ಏನು ಬಂದಿರ್ಕಿಲ್ಲ ನಮ್ಮ ಗೆಳತಿ ಮನೆಗೆ ನಾ ಬಂದೀನಿ ನೀವು ಯಾರಂತನೂ ಗೊತ್ತಿರಾಕಿಲ್ಲ ನೀವ ನೋಡಿ ನಿಮ್ಮನ್ನ ನಮ್ಮ ಗೆಳತಿ ಅಡ್ರೆಸ್ ಕೇಳೋಕೆ ನಿಮಗೆ ಅಲ್ಲ ಇದು ನನ್ನ ಪತ್ತೆ ಹತ್ತಿ ನೀವು ನನ್ನ ಮನೆಗೆ ಕರ್ಕೊಂಬಂದ್ರಿ ನೀವು ಎಷ್ಟು ಒಳ್ಳೆಯವ್ರು ಅಂದ್ರೆ ಇದ್ರಾಗ ಗೊತ್ತಾಕೈತಿ ಅಲ್ಲ ನಿಮ್ಮ ಸೊಸಿನ ಮಾತಾಡೋ ನೀವು ಇದ್ರಾಗ ಗೊತ್ತಾಕತಿ ಎಷ್ಟು ಕಾಳಜಿ ಮಾಡತ್ತಾರಂತೇಳಿ ನಿಮ್ಮಂಥವ್ರು ಸಿಕ್ಕಿದ್ದ ನಮ್ಮ ನಾದ್ನಿ ಪುಣ್ಯ ರೀ ಆತು ಬಿಡ್ರಿ ನಾ ಬರ್ತೇನೆ ರೀ ಆಂಟಿ ಮತ್ತು ನಂಗೆ ಗೆಳೆ ಆಕೈತಿ ನಮ್ಮ ಅವಾಗ ಬೇರೆ ಸ್ವಲ್ಪ ಕರೆಂಟ್ ಹೊಡ್ತೈತ್ರಿ ಎಲ್ಲರ ದವಾಖಾನಿಗೆ ಹೋಗ್ಯಾರ ನನ್ನ ಮನ್ಯಾಗ ಬಿಟ್ಟ ನಾನು ಭಾಳ ಕೇವಲವಾಗಿ ನೋಡ್ತಾರೆ ನಾ ಬಡವ್ರ ಮನೆಗೆ ಅಂತೇಳಿ ನಾನು ಸೇರೋದಿಲ್ರಿ ಅವ್ರು ಯಾಕಂದ್ರೆ ಬಡ್ರ ಮನೆಯಿಂದ ಬಂದೇನಂತೆ ಶ್ರೀಮಂತರ ಸೊಸಿ ಎಲ್ಲ ಕಡೆ ಮುಂದರಿ ಅಕ್ಕಿ ತವ್ರ ಮನ್ಯಾಗ ಅರ್ತಾಳ್ರಿ ಹೆಚ್ಚಾಗಿ ನೋಡ್ರಿ ಇಲ್ಲಿ ಚಾಕ್ರಿ ಮಾಡೋಕ್ಕಾಗೋದಕ್ಕೆ ಅಲ್ಲಿ ಕಳ್ಸ್ಯಾರ್ರಿ ಅಲ್ಲಟ ಹೆಸರು ಗಳಿಸ್ಕೊಂಬರೋಗಂತೇಳಿ ಲಕ್ಷ್ಮಿನ ಅಲ್ಲಿ ಕಳ್ಸ್ಯಾರ್ರಿ ಐಶ್ವರ್ಯಾಗ ಮನೆಗೆ ನಮ್ಮ ವಾರ್ಗಿತಿ ಮನೆಗೆ ಅಲ್ಲಿ ಕಳಿಸಿ ಎಲ್ಲ ಕೆಲಸ ಮಾಡಕತ್ತಕತ್ತಾರ್ರಿ ಪಾಪ ಅದನ್ನ ಅಲ್ಲಿ ಮನೆ ಕೆಲಸದಾಗ ದೂಡ್ತಿರ್ಬೇಕಲ್ಲ ರೀ ಮತ್ತು ಅಲ್ಲಿ ಮಾಡಿದಾಗ ಆಕಿನ ಕರ್ಕೊಂಡು ಹೋಗ್ತಾಳ್ರಿ ಆಕಿ ಹಂಗೆ ಹೆಂಗೆ ಕರ್ಕೊಂಡು ಹೋಗ್ತಾಳೆ ಲಕ್ಷ್ಮಿ ಸುಮ್ ಕುಂದ್ರಾಕಲ್ಲ ಹೊಟ್ಟಿಲಿ ಅದೇನಿ ನಾನು ಹೊಟ್ಟಾಗಿನ ಖುಷಿ ತೊಂದರೆ ಆಕತ್ತೆ ಅನ್ನೋದು ಯೋಚನೆ ಮಾಡೋದಿಲ್ಲಕ್ಕೆ ಒಟ್ಟು ಹೋಗ್ಬೇಕಲ್ಲ ಹುಯಿ ಅಂತ ಹೋಗೇ ಬಿಡ್ತೈತಿ ಹುಚ್ಚಂಗೆ ಏನು ಮಾಡ್ತೀರಿ ಏನು ನನ್ನ ಹೆಂಡತಿಗೆ ಅಲ್ಲಿಷ್ಟು ಕೆಲಸ ಹಚ್ತಾರ ಇಲ್ಲ ನಾನು ಬಿಡೋದಿಲ್ಲ ಹತ್ತಿ ಬೆಂಕಿ ಹೊಕ್ಕಾನಿಗೆ ಹೆಂಡತಿ ಕರ್ಕೊಂಬರಾಕ ನಿಂಗೆ ಪುಣ್ಯ ಹತ್ಲೇವ ನೋಡ ನನ್ನ ಮಗ ನೋಡಲ್ಲಿ ಕೇಳಿಸ್ಕೊಂಡು ಓಡೇ ಹೋದವ ಅವೇನು ನಿಂದ್ರದೇ ಇಲ್ಲ ಅವ್ನು ಹೆಂಡತಿ ಕರ್ಕೊಂಡು ಬಂದತ್ತಿರ್ತಾನು ಭಾಳ ಬಂದದ್ದು ಭಾಳ ಖುಷಿ ಆಯ್ತವ ಮತ್ತೆ ಬರ್ಕೋತ ಹೋಗ್ಕೋತಾರ ನನ್ನ ಸೊಸಿ ಬರ್ಲೇನು ಬರ್ಲಿಕ್ಕೆ ಆತ್ರಿ ಆಂಟಿ ನಾನು ಬರ್ತೇನೆ ಅವ್ರ ಹತ್ತು ಕನ್ನ ಇತ್ತು ಹೋಗ್ಬೇಕು ಇಲ್ಲಂದ್ರೆ ಪಜಿತಾಕತ್ ಮತ್ತೆ ಬರ್ತೇನೆ ರೀ ಮತ್ತು ಮನ್ಯಾಗ ಇಲ್ಲಂದ್ರೆ ಪಜಿತಾಕೈತಿ ನೋಡಿದ್ರನ ನನ್ನ ಆಟನ ಹೆಂಗೆ ಆಡಿಸಿನಿ ಅಂತ ಇತ್ತ ನನ್ನ ಮಗನೂ ಹೋಗಿ ತನ್ನ ಹೆಂಡತಿ ಕರ್ಕೊಂಡ್ ಬಂದಿರ್ಬೇಕ ನನ್ನ ಮಗನಿಗೆ ಇದ್ರಾಗ ನಾ ಒಳ್ಳೆಕಿನೂ ಆದ್ನಿ ಹೆಂಗೈತಿ ಇನ್ನಕ್ಕೆ ಆಡಿದ್ರೂ ಕಳ್ಸಂಗಿಲ್ಲ ಮೇಲೆ ಇಲ್ಲೇ ಬಿದ್ದಿರ್ತಾಳ ಆವಾಗ ಐತಿ ಅಕ್ಕಿನ ಹಂಗೆ ಹಿಟ್ಟು ರೂಪ್ದಂಗೆ ಆಕಿನ ಬಂದಾರ ಬರ್ಲಿಲ್ಲ ಅಲ್ಲಿ ತವ್ರ ಮನ್ಯಾಗ ಹೋಗಿ ಕುಂತಾಳ ಇಲ್ಲಿ ಬರಲಿ ನಾನು ನನ್ನ ಮಗ ತಿಕ್ಕಿದಂಗೆ ಕಿವಿ ತಿಕ್ಕಿನಿ ಅಂದ್ರೆ ನಾನು ಹೇಳ್ದಂಗೆ ನಾಯಿ ಕುನ್ನಿಯಾಗಿರ್ತಾಳೆ ನಾಯಿ ಕುನ್ನಿ ಇರ್ತತಲ್ಲ ಆ ರೀತಿ ಇರ್ತಾಳೆ ಈಕಿನ ಇಲ್ಲೇನು ಮಾಡತ್ತೀಯ ಅಲ್ಲ ನಾನು ಅಲ್ಲೆಲ್ಲ ಹುಡುಕಾತ ನೀನು ಇಲ್ಲಿ ಕುಂತ ಏನು ಮಾಡಕತ್ತಿ ಅದು ಏನಿಲ್ಲ ರೀ ಹಂಗೆ ಸುಮ್ಮನೆ ಕುಂತಿದ್ನಿ ಯಾಕೆ ಏನಾಯ್ತು ಯಾಕೆ ಸಪ್ತಿದಿ ಏನಾರು ಚಿಂತೆ ಮಾಡಕತ್ತೀನ ಏನಿಲ್ಲ ರೀ ನನ್ನ ಮಗಳ ಬಗ್ಗೆನೇ ಯೋಚನೆ ಮಾಡತ್ತೀನಿ ಅದು ಏನಾತಂದ್ರೆ ನನ್ನ ಮಗಳು ಮೊನ್ನೆ ದವಾಖಾನೆಗೆ ಹೋಗಿದ್ಲಲ್ಲ ಆಕೆಗೆ ಮಕ್ಕಳಾಗಲ್ಲ ಅಂದಾರಂತ್ರಿ ಮಕ್ಕಳಾಗಕ್ಕೆ ಗರ್ಭಕೋಶನ ದೊಡ್ಡದಿಲ್ಲ ಅಂದಾರಂತ ಅದಕ್ಕೆ ಎಲ್ಲಾದರೂ ದೊಡ್ಡ ದವಾಖಾನೆ ತೋರ್ಸುನೇನ್ರಿ ನನ್ನ ಮಗಳನ್ನ ಏನು ಆಕಿಗೆ ಮಕ್ಕಳಾಗಲ್ಲ ಅಂದಾರ
ಅಲ್ಲ ನಮಗೂ ಮುಂದೆ ಒಂದು ಹೆಣ್ಣಾಗಿ ಬಿಟ್ಬಿಡ್ತು. ಸಾಕಟ್ಟು ಆಸ್ತಿ ಪಾಸ್ತಿ ಅಂತಸ್ತು ಎಲ್ಲ ಐತಿ. ಈಗ ಆಕಿ ಮಕ್ಳಾಗುಲ್ಲ ಅಂತಂದ್ರೆ ಈ ಆಸ್ತಿನೆಲ್ಲ ಯಾರು ಅನ್ಭವಿಸ್ತಾರ? ಇಲ್ಲೇ ಕೊಡ್ತಕ್ಕತನ ಇಲ್ಲ. ಎಷ್ಟು ರೊಕ್ಕ ಖರ್ಚಾಗ್ಲಿ ಏನೇ ಆಗಲಿ ಆಕಿಗೆ ಒಂದು ಮಗು ಆಗಬೇಕ. ಅಲ್ಲಿವರೆಗೂ ನಾ ಸುಮ್ಮನೆ ಬಿಡೋದಿಲ್ಲ. ಆಕಿಗೆ ದವಾಖಾನೆ ತೋರಿಸ್ತೇನೆ. ದೊಡ್ಡ ದವಾಖಾನೆ ಕರ್ಕೊಂಡು ಹೋಗ್ತೇನೆ. ಹಾಂ, ದೊಡ್ಡ ದವಾಖಾನೆ ಕರ್ಕೊಂಡು ಹೋಗಿ ತೋರಿಸಿ ಆಕಿನ ಚಲೋ ತಮಗೆ ಆರಾಮ್ ಮಾಡಿ ಆಕೆ ಆರೋಗ್ಯವಾಗಿ ಮಗು ನಡಿಬೇಕು. ಆಕೆಗೂ ಏನು ತೊಂದರೆ ಆಗಬಾರ್ದು, ಆ ಮಗುಗೂ ಏನು ತೊಂದರೆ ಆಗಬಾರ್ದು. ಹ್ಞೂ, ಹಂಗೆ ಮಾಡ್ತೇನೆ. ನೀನೇನು ಚಿಂತೆ ಮಾಡಬೇಡ. ಇದನ್ನೆಲ್ಲ ಚಿಂತೆ ಮಾಡ್ಕೊಂತ ಕುಂದ್ರು ಗೊತ್ತು ಅಲ್ಲ. ನಾನು ಮುಂದೆ ಹೇಳಿದೆಲ್ಲ ಸಾಕು. ಇದನ್ನ ಆಗ ಹೇಳಿದ್ದಂದ್ರೆ ಇಷ್ಟೆಲ್ಲ ಆಗ್ತಿರ್ಕಿಲ್ಲ. ಇಲ್ಲ, ಇಲ್ಲಿವರೆಗೂ ನನ್ಗೆ ಇದು ಬರೋತರ್ಕಿನೇ ಇಲ್ಲ. ಆಯ್ತಾಯ್ತು, ಬೀಗರನ್ನ ಡಿಸ್ಚಾರ್ಜ್ ಮಾಡಿದಾರೆ. ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಆ ಬಿಲ್ಲನ್ನ ಎಲ್ಲ ಇದನ್ನು ಮಾಡಿ ತುಂಬಿ ಬನ್ನಿ. ನನ್ನ ಮಗಳು ಮನೆಗೆ ಬಾ ಬಾ ಅನ್ನಿನ ಇಲ್ಲ ಅಲ್ಲೇ ಹೊಕ್ಕೇನಂತೆ ಓದ್ಲಕ್ಕಿ. ಆಕೆ ಹೋಗಿ ಒಳಕ್ಕೆ ಒಂದು ವಾರಕ್ಕಿನ ಮನೆಗೆ ಇಲ್ಲೇ ಕರ್ಕೊಂಬರ್ನಂತ. ಕರ್ಕೊಂಬಂದು ಚಲೋ ತಮಗೆ ಟ್ರೀಟ್ಮೆಂಟ್ ಕೊಡಿಸಿ ಆಕೆ ಕಡೆ ಒಂದು ಸ್ವಲ್ಪ ನೀನು ಗಮನ ಕೊಡು. ಹಾಂ, ಹೊರ್ಗ ಅಂತ ಹೊಂಟು ಅಂದ್ರೆ ಕೆಲಸ ಮಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಹಿಂಗಾಕೈತೆಲ್ಲ. ಏನು ಚಿಂತೆ ಮಾಡೋಕೆ ಹೋಗ್ಬೇಡ. ನನ್ನ ಮಗಳಿಗೆ ಒಟ್ಟು ಟ್ರೀಟ್ಮೆಂಟ್ ಕೊಡಿಸಿತ್ತಿರೋಣ. ಹ್ಞೂ ಆಯ್ತು ರೀ. ಯಪ್ಪ ಮಂಜು, ಸಾವಕಾಶ ಕರ್ಕೊಂಡು ನಡಿಪ. ಮತ್ತು ಜೋಲ್ಗಿಲಿ ಹೋಗಿತ್ತು ಅವಾಗಿನ್ನ ಇದಿಲ್ಲ ಅಷ್ಟೊಂದು. ಹ್ಞೂ ಅತ್ತಿ, ಇಲ್ಲೇ ನಿಂದರಿ. ಮಾವಾಗ ಆರತಿ ಮಾಡಿ ಒಳಗೆ ಕರ್ಕೋತೇನೆ. ದವಾಖಾನ್ಯಾಗ ಸಾವನ್ನ ಗೆದ್ದು ಬಂದಾರ ಅದಕ್ಕೆ. ಹ್ಞೂ ಏನು ಬೇಡವ, ಏನು ಬೇಡ. ನಾನು ಮೊದಲು ಒಳಗೆ ಹೋಗಿ ಕೊನೆಗೆ ಹಾಕ್ರಿ. ನಾ ಮಲ್ಕೋತಾನೆ ಮೊದಲು. ಭಾಳ ಸುಸ್ತಾಗತ್ತೈತಿ. ಆರ್ತಿ ಪಾರ್ತಿ ನಮ್ಮ ಜೀವನದಾಗ ನಮ್ಮ ಹಣೆ ಬರ್ದಾಗ ನಾವು ಉಳಿಬೇಕಂತಿತ್ತ ಉಳಿತೀವಿ, ಸಾಯ್ಬೇಕಾದ್ರಾಗಂತಿತ್ತು ಸಾಯ್ತಿತ್ತು. ನಿಮ್ಮೇನೆಲ್ಲ ಬಿಟ್ಟು ಹೋಗ್ಬಿಡ್ತಿದ್ದೇನೋ ಅನ್ನಿಸ್ಬಿಟ್ಟೈತೆ ನನಗೆ. ಈಗ ನನಗೆ ಏನಾಗೈತೆ ಅಂದ್ರೆ ಎಲ್ಲರೂ ಒಗ್ಗಟ್ಟು ಕೂಡಿ ನೀವೆಲ್ಲ ಒಂದಾದ್ರಿ. ಅಲ್ಲ, ನನಗೆ ಏನಾರ ಆಗಿ ಸತ್ತಿದ್ನಂದ್ರೆ ನನ್ನ ಪರಿಸ್ಥಿತಿ ಏನು? ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಡ್ತಿದ್ನಲ್ಲ ನಾನು. ನಿಮ್ಮೆಲ್ಲ ಪ್ರೀತಿ ನೋಡಿ ನನಗೆ ಈಗ ಇನ್ನೂ ಬದುಕಬೇಕನ್ನೋ ಆಸೆ ಹೆಚ್ಚಾಗೈತಿ. ಶಾರದಂದು ಅಕ್ಕ ಬಾಲೆ ಜುಬೇದಿ ಏನ್ಲಿ ಈಗ ಬಂದ್ಯೇನ? ಹ್ಞೂ ಅಕ್ಕ, ಈ ನಮ್ದಕ್ಕೆ ಇವಾಗ ಗೊತ್ತಾಯ್ತು. ನಮ್ದಕ್ಕೆ ಮರದಕ್ಕೆ ಐತಲ್ಲ, ಅವ್ರದ್ದು ಹೇಳಿತ್ತು. ನಿಮ್ದಕ್ಕೆ ಮರದಕ್ಕೆ ಕರೆಂಟದ್ದು ಹಿಡಿದು ಬಿಟ್ಟಿತ್ತು ಅಂತ. ಅದಕ್ಕೆ ನಾನು ಆ, ನೀವು ದವಾಖಾನಿಗೆ ಬೇರೆ ಇದ್ಬಿಟ್ಟಿದ್ರಲ್ಲ, ನಮ್ದಕ್ಕೆ ಬರೋಕ್ಕೆ ಆಗಿರಲಿಲ್ಲ. ಅದಕ್ಕೆ ನಾನು ನಿಮ್ದಕ್ಕೆ ಮನೆಗೆ ಬಂದ ಮೇಲೆ ಬಂದರೆ ಆಯಿತು ಅಂದ್ಕೊಂಡೆ. ನಮ್ದಕ್ಕೆ ಬಾಗಿಲಲ್ಲೇ ಕುತ್ಕೊಂಡಿತ್ತು. ನಿಮ್ಮದು ಬರೋದು ನೋಡಿ ನಾನು ಓಡಿ ಬಂದುಬಿಟ್ಟೆ. ಈಗ ಅಣ್ಣಂದು ಹೆಂಗೈತೆ? ಅಣ್ಣಂದಕ್ಕೆ ಹುಷಾರೈತಾ? ಹ್ಞೂ ಹುಷಾರೈತಿ. ನೋಡ್ರಿ, ಒಳಗೆ ನೋಡ್ರಿ ಕರ್ಕೊಂಡು. ಅತ್ತಿ, ಯಾಕೆ ಮುಖ ಸಪ್ಪಗೆ ಮಾಡಿದಿರಿ? ಅಲ್ಲ, ನೀವು ಮುಖ ಹಿಂಗೆ ಸಪ್ಪಗೆ ಮಾಡ್ಕೊಂಡು ಕೂತ್ರಿ ಹೆಂಗೆ? ಮಾವ ಹುಷಾರಾಗಿ ಬಂದ್ರಲ್ಲ, ಚಿಂತೆ ಬಿಡ್ರಿನ. ಅಲ್ಲ, ನೀವು ಚಿಂತೆ ಮಾಡ್ಕೊಂತ ಹಿಂಗೆ ಕೂತ್ರಂದ್ರೆ ಏನೂ ಬಗೆಹರಿಯಲ್ಲ. ಆಗಿದ್ದು ಆಗೋಗೈತಿ ಮರೆತು ಇನ್ನೆಲ್ಲ ಚಂದಂಗೆ ಇರ್ಬೇಕತ್ತಿ. ಮಾವನೂ ಇನ್ನು ಮುಂದೆ ಕೆಲ್ಸಕ್ಕೆ ಹೋಗೋದು ಬೇಡ. ಮಾವ ದುಡ್ಡು ತಂದು ಹಾಕೋದು ನಮಗೇನು ಬೇಕಾಗಿಲ್ಲ. ಮಾವ ಆರಾಮ್ ಮನೆಯಾಗಿರಲಿ. ಇವರೆಲ್ಲ ಕೆಲ್ಸಕ್ಕೆ ಹೋಗ್ತಾರಲ್ಲ ಮಕ್ಕಳು. ಅಲ್ಲ, ಇಷ್ಟು ದಿನ ದುಡ್ದಿದಾರ, ಇನ್ನೂ ದುಡಿಯೋದಂದ್ರೆ ಹೆಂಗೆ? ಬ್ಯಾಡ, ಇನ್ನು ಮುಂದೆ ಮಾವ ದುಡಿಯೋದು ನಮಗೆ ಬೇಕಾಗಿಲ್ಲ ರೀ. ಇನ್ನು ಮುಂದೆ ಮಾವ ಕೆಲ್ಸಕ್ಕೆ ಹೋಗ್ದಂಗೆ ನೀವು ನೋಡ್ಕೋಬೇಕು. ಹೌದಪ್ಪ, ವೈನಿ ಹೇಳತ್ತಿರೋದು ಕರೆ ಐತಿ. ಇನ್ನು ಮುಂದೆ ಕೆಲ್ಸಕ್ಕೆ ಹೋಗ್ಬೇಡ, ವಯಸ್ಸಾಗೈತಿ. ನೋಡು, ಕಾಲಾಗ ಎಷ್ಟೊಂದು ಹೊಲಿಗೆ ಬಿದ್ದು. ಕಾಲಿಗೆ ಕೈಗೆ ಎಲ್ಲ ಹೊಲಿಗೆ ಬಿದ್ದು ನಿನಗೆ. ಅದಕ್ಕೆ ನೀನು ಇನ್ನು ಮುಂದೆ ಕೆಲ್ಸಕ್ಕೆ ಹೋಗ್ಬೇಡಪ್ಪ. ಆರಾಮ್ ಮನ್ಯಾಗ ನೋಡ್ಕೊಂಡಿರು. ಹೌದಪ್ಪ, ಇನ್ನು ಮುಂದೆ ನೀ ಎಲ್ಲಿ ಕೆಲ್ಸಕ್ಕೆ ಎಲ್ಲೂ ಹೋಗಂಗಿಲ್ಲ. ಮನ್ಯಾಗ ಏನೈತಿ, ಒಂದು ಆಕಳ ಕಟ್ತೇನೆ. ಹೆಂಗೂ ಮನ್ಯಾಗ ಎಲ್ಲರಿಗೂ ಹಾಲು ಕುಡಿಯೋಕ್ಕಾವ ಸಾಕು. ಅದಕ್ಕೊಂದಿಷ್ಟು ಹುಲ್ಲು ಹಾಕೋದು, ಅದಕ್ಕೆ ಅದನ್ನಷ್ಟ ಮನ್ಯಾಗಿನ ಆಕಳದೊಂದು ಮಾಡ್ಕೊತ ಮನ್ಯಾಗನ ಉಳಿದ್ಬಿಡ್ನಿ. ಹೊರಗೆ ಅದನ್ನ ಮೇಯ್ಸಕ್ಕೂ ಹೋಗ್ಬೇಡ ನೀ. ಇಲ್ಲೇ ಬಾಗಿಲ್ದಾಗ ಕಟ್ಟಿದಂದ್ರೆ ಸಾಕಷ್ಟು ಮೇವು ಬೆಳೆದಿರ್ತೈತಿ, ಅದನ್ನು ತಿಂತೈತದು. ಏನು, ನೀನು ಇಲ್ಲೇ ಬಾಗಿಲ್ದಾಗ ಕಟ್ಟೋದು, ಮನ್ಯಾಗ ನಿದ್ದೆ ಮಾಡೋದು, ಸಂಜೆ ಮುಂದೆ ಮುಂಜಾನೆ ಅಟ್ಟ ಚಾಕ್ರಿ ಮಾಡೋದು ಹತ್ರದ. ಅದು ಬೇಡ ಅಂತೇನೆ ನಾನು. ಅಲ್ಲ, ಅದನ್ನು ತಗೊಂಡು ಏನು ಮಾಡೋದು? ಜಾನ್ವಿ, ಜಾನ್ವಿ. ಹೌದು, ನಾವು ಇಷ್ಟೊತ್ತಾತು ಬಂದ ಮನ್ಯಾಗ ಇಷ್ಟು ಗಲಬಲ ಮಾಡತ್ತೀವಿ, ಮಾತಾಡಕತ್ತೀವಿ. ಮಾವ ಹೆಂಗೆ ಅದಾರಂತ ಒಂದು ಮಾತಕ್ಕೆ ಕೇಳಕ್ಕೆ ಬಂದಿಲ್ಲಲ್ಲ. ಎಲ್ಲದಾಳಕಿ ಮಂಜು? ನಾವು ಬರುವಾಗ ಹೋಗುವಾಗ ಮನೆಗೆ ಇದ್ಲಲ್ಲ, ಎಲ್ಲದಾಳ ನೀನು ಹೆಂಡ್ತಿ? ನಾ ಬರುವಾಗ ಫೋನ್ ಮಾಡೀನಿ ಬೇಕಿಗೆ. ಮನ್ಯಾಗ ಅದೀನಿ ಬರ್ರಿ ನೀವು ಅಂದ್ಲ. ನೋಡಿರಿ ಎಲ್ಲಿ ಹೋಗಿದಾಳ, ಪತ್ತೆನೇ ಇಲ್ಲ. ಅತ್ತಿ, ಮಾವನ್ ಕರ್ಕೊಂಬಂದ್ರಿ? ಹೌದು, ನೀ ಎಲ್ಲೋಗಿದ್ದಿ? ನಾವು ಬಂದು ಇಷ್ಟೊತ್ತಾಯ್ತು, ಮನೇಲೇ ಇಲ್ಲ ನೀನು. ಎಲ್ಲೋಗಿದ್ದಿ? ಅದು ಅದು ನಾನು ದೇವಸ್ಥಾನಕ್ಕೆ ಹೋಗಿನ್ರಿ. ಹ್ಞೂ, ಮಾವಾಗ ಹುಷಾರಾಗ್ಲಿ ಅಂತೇಳಿ ನೀವು ಬರೋದು ಗೊತ್ತಾತಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿನಿ ನಾನು. ನಾನು ಮಾವಂಗೆ ಆರಾಮಾಗ್ಲಿ ಅಂತ ಬೇಡ್ಕೊಂಡು ಬರಕ್ಕೆ ಹೋಗಿದ್ದೆ ರೀ. ಮತ್ತು ಹರಕೆನೂ ಹೊತ್ತು ಬಂದಿದ್ದೀನಿ ನಾನು. ಮಾವನಿಗೆ ಹುಷಾರಾದ್ರೆ ನಾನು ಉರುಳು ಸೇವೆ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಬಂದಿದ್ದೀನಿ ರೀ. ಅಯ್ಯೋ ಶಿವನೇ, ಎಷ್ಟು ಒಳ್ಳೆ ಬುದ್ಧಿ ಬಂದೈತಿ ಜಾನ್ವಿಗೆ. ಅಲ್ಲ, ದೇವಸ್ಥಾನಕ್ಕೆ ಹೋಗಿ ಹೌದು ನಿಜ, ಏನಾರ ದೇವರಿಗೆ ನೈವೇದ್ಯ ಒಯ್ತಾರ, ಇಲ್ಲಾಂದ್ರೆ ಊದಿನ ಕಡ್ಡಿ ಕರ್ಪೂರ ಬಾಳೆಹಣ್ಣು ಒಯ್ತಾರ. ಅಲ್ಲ, ನೀನೇನು ಭಂಡಾರ ಕುಂಕುಮ ಹೊಚ್ಚಲು ಕಚ್ಚೋದನ್ನು ತೊಗೊಂಡು ಹೋಗಿದ್ಯಾ?
ಇದನ್ನು ಬೆಳಗ್ಗೆ ಹೊಚ್ಚಲಕ್ಕೆ ಹಚ್ಚಿ ಬಾಗಲ್ದಾಗ ಇಟ್ಟಿರ್ತೈತಿ. ಅಂದ್ರೆ ನೀ ಎಲ್ಲಾರ ಹೊರಗೆ ಹೋಗಿ ಬರುವಾಗ ಈಗ ಅದನ್ನು ಹೋಗಿದ್ದಾನಂತ ತಗೊಂಡು ಬಂದೇನ? ಇಲ್ರಿ ಅತ್ತಿ, ನಾನು ಕುಂಕುಮ ಭಂಡಾರ ಖಾಲಿನೂ ಆಗಿತ್ತು, ಅದು ಹಚ್ಚಿ ಬಾಗಿಲಕ್ಕೆ. ಅದಕ್ಕೆ ಇದನ್ನ ತೊಗೊಂಡು ಹೋಗಿದ್ನಿ. ತೊಗೊಂಡು ಹೋಗಿ ಅಲ್ಲೇ ಕುಂಕುಮ ಭಂಡಾರ ತೊಗೊಂಡು ಇದ್ರಲ್ಲಿ ಹಾಕೊಂಡು ಕಸ ಮತ್ತು ಅದ ದೇವ್ರಿಗೆ ಹಚ್ಚಿ ದೇವ್ರ ಮುಂದಿಟ್ಟಿದನ ನಮಸ್ಕಾರ ಮಾಡಿ ತೊಗೊಂಡು ಬನ್ನಿ. ದೇವರ ಆಶೀರ್ವಾದ ಬಿದ್ದಿರ್ತೈತಲ್ಲ ಅದನ್ನ ನಮ್ಮ ಮಾವಾಗ ಹಚ್ಚಿರಾಯ್ತಂತ. ನಮ್ಮ ಮಾವ ಲಘು ಹುಷಾರಾದ್ರೆ ಸಾಕು ಅಂತ ಹೇಳಿ. ಲಕ್ಷ್ಮಿ, ರೀ ಹಾಯ್ ಹಲೋ ಫ್ರೆಂಡ್ಸ್, ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ಗೆ ವೆಲ್ಕಮ್ ಅಂತ ಹೇಳಕತ್ತೇನಿ. ಅನುಶ್ರೀ ಮ್ಯಾಮ್ ಅವರು ವೇರ್ ಮಾಡಿರೋಂಥ ಸಾರಿ 1200 ರೂಪಾಯಿಗೆ ಎರಡು ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಅದನ್ನು ವಿಡಿಯೋನೂ ತೋರಿಸ್ತಾ ಇದ್ದೀನಿ, ನಾನು ಯಾವ ರೀತಿ ಸೀರೆ ಐತೆ ಡೈರೆಕ್ಟಾಗಿ ಸೀರೆನೂ ತೋರಿಸ್ತಾ ಇದ್ದೀನಿ. ಆರೆಂಜ್ ಮತ್ತು ಅದಕ್ಕೆ ನೋಡಿರಿ ಬ್ಲೂ ಕಲರ್ ಕಾಂಬಿನೇಷನ್ ಐತಿ. ಈ ಥರ ಇರ್ತದೆ. ಮತ್ತು ನಿಮಗೆ ಏನು ಗೊತ್ತಾ, ಹೆವಿ ಕ್ವಾಲಿಟಿದು ಬೇಕಂದರೆ ಹೆವಿ ಕ್ವಾಲಿಟಿದು ಸ್ಮೂತ್ ಆ್ಯಂಡ್ ಇದು ಇರುತ್ತೆ. ಯಾರು ಹೆವಿ ಕ್ವಾಲಿಟಿ ತೊಗೊಳ್ಳಲ್ಲ ಅಂತ ಕಾಸ್ಟ್ಲಿದೆ ನಾನು ಇಟ್ಟಿಲ್ಲ. ಹಾಗಾಗಿ ಕಡಿಮೆ ಪ್ರೈಸಿಂದೇ ಇಟ್ಟಿದ್ದೀನಿ. 1200 ರೂಪಾಯಿಗೆ ಎರಡು ಕೊಡ್ತಾ ಇದ್ದೀನಿ. ಆಫರ್ ಒಳಗಂತ ಕೊಟ್ಟಿದ್ದೀನಿ. ಹಾಗೆ ಕೊಟ್ರಾಯ್ತು ಎಲ್ಲರಿಗೂ ಅಂತ ಕಮ್ಮಿ ಪ್ರೈಸ್ ಒಳಗೂ ಕೊಡ್ತಾ ಇದ್ದೀನಿ. ನೋಡಿರಿ 1200 ರೂಪಾಯಿ ಇರೋ ಚದುರಂಗ ಚುಕ್ಕಿ ಸಾರಿ 800 ರೂಪಾಯಿ ಕೊಡ್ತಾ ಇದ್ದೀನಿ. ಎಲ್ಲ ನಾನು ಡಿಸ್ಕೌಂಟಲ್ಲೇ ಇಟ್ಟಿದ್ದೀನಿ. ಪ್ರತಿಯೊಂದು ಎಲ್ಲದರಲ್ಲೂ ಡಿಸ್ಕೌಂಟ್ ಇಟ್ಟಿದ್ದೀನಿ. ಹೋಲ್ಸೇಲ್ ರೇಟಲ್ಲಿ ಈ ಥರ ಸೀರೆಗಳನ್ನ ಮಾರಿದ್ರಾಯ್ತು ಅಂತ. ಇವಂತೂ ಅಷ್ಟು ಪೀಸ್ ಖಾಲಿ ಆಗಿದ್ದಾವೆ, ಕೇಳೋಕ್ಕೆ ಹೋಗಬೇಡಿ. ಚೌಕ್ ಕಲರ್ ಸಾಡಿ ಇರೋದು ಪೀಸ್ ಖಾಲಿ ಆಗ್ಯಾವ. ಇವು ಬಂದು ನಿಮ್ಗೆ 750 ರೂಪಾಯಿ ಐತಿ. ಮಸ್ತ್ ಅದಾವ, ಕ್ವಾಲಿಟಿ ಮಾತ್ರ ಸೂಪರ್ ಆಗಿದಾವ. ನೋಡಿರಿ ಗೋಲ್ಡನ್ ಲೇಸಿನ ಸ್ಯಾರಿ ಅದಾವ. ಒಳ್ಳೆ ಕಲೆಕ್ಷನ್ ಸಾರಿನ ಹಾಕ್ಸೇನಿ. ಯಾರಿಗೆಲ್ಲ ಬೇಕಂತೀರ ಕಲರ್ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿದಾವ. ನಿಮಗೆ ಬೇಕಂದ್ರೆ ನೀವು ಸೀರೆ ತೊಗೋತೀನಿ ಅಂದರೆ ಡೈರೆಕ್ಟಾಗಿ ಮನೆಗೇ ಬಂದು ತೊಗೋಬೋದು. ಇಲ್ಲೇ ನಿಮಗೆ ಇಲ್ಲಿ ಹತ್ತಿರ ಇರೋರು ಬಂದು ಮನೆಗೇ ತೊಗೋಬೋದು. ಯಾವುದೇ ರೀತಿ ಆದಂಥ ತೊಂದರೆ ಇರೋದಿಲ್ಲ. ಕಾಲ್ ಮಾಡಿಬಿಟ್ಟು ಮನೆಗೇ ಬರ್ಬೋದು. ದೂರ ಇರೋರು ಪಾಪ ಆರ್ಡ್ರ್ ಮಾಡ್ಬೋದು. 550 ರೂಪಾಯಿಗೆ ನಿಮಗೆ ಒಂದು ಸೀರೆ ಬೀಳುತ್ತೆ. ನೋಡಿ ಇಲ್ಲಿ 650 ರೂಪಾಯಿ ಇರೋ ಸೀರೆ ನಿಮಗೆ 430 ರೂಪಾಯಿ ಕೊಡ್ತಾಯಿದ್ದೀನಿ. ಇದ್ರೊಳಗೆ ಕಲರ್ ಆಪ್ಷನ್ ಬಂದು ಗ್ರೀನ್ ಒಂದೈತೆ, ಪಿಂಕ್ ಒಂದೈತೆ, ಬ್ಲೂ ಒಂದೈತೆ. ಎಲ್ಲ ಖಾಲಿ ಆಗಿದ್ದಾವೆ. ನಾನು ಮೊದಲೇ ಹೇಳಿಬಿಡ್ತಾ ಇದ್ದೀನಿ. ಅಂದರೆ ಪಟ 430 ರೂಪಾಯಿ ಹಿಡ್ದಕ್ಕೆ ಖಾಲಿನೇ ಆಯಿತು. ಇವು ಬಂದು ಮದುವೆ ಕಲೆಕ್ಷನ್ ಸಾರಿ ಆಗಿರ್ತಾವೆ. 1799 ರೂಪಾಯಿ ಇರೋದನ್ನ 1099 ರೂಪಾಯಿಗೆ ಒಂದು ಕೊಡ್ತಾ ಇದ್ದೀನಿ. ಅಷ್ಟು ಕಮ್ಮಿ ಮಾಡಿದ್ದೀನಿ. ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. ಇಷ್ಟು ರೀಸನೇಬಲ್ ನಿಮಗೆ ಹೋಲ್ಸೇಲ್ ಒಳಗೆ ಡಿಸ್ಕೌಂಟ್ ಇಟ್ಟಿದ್ದೀನಿ. ನಾನು ಡಿಸ್ಕೌಂಟ್ ಆಫರಲ್ಲಿ ಕೊಡ್ತಾ ಇದ್ದೀನಿ. ಯಾಕೆ ಇದನ್ನೆಲ್ಲ ಆಪರ್ಚುನಿಟಿನ ಮಿಸ್ ಮಾಡ್ಕೋತೀರಾ? ಬೇಗ ಬುಕ್ ಮಾಡ್ಕೊಳ್ಳಿ. ಇಲ್ಲ ನೀವು ಡೈರೆಕ್ಟಾಗೆ ಮನೆಗೆ ಬಂದು ತೊಗೋತೀನಿ ಅಂದರೆ ಮನೆಗೇನು ಬಂದು ತೊಗೋಬೋದು. ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ನಾನು ಮನೆಗೆ ಕೂಡ ಇದು ಮಾಡ್ತೀನಿ. 950 ರೂಪಾಯಿಗಿರೋ ಒಂದು ಸೀರೆನ 1000 ರೂಪಾಯಿಗೆ ಎರಡು ಕೊಡ್ತಾಯಿದ್ದೀನಿ ಅಂದರೆ 500 ರೂಪಾಯಿಗೆ ಒಂದು ಬಿತ್ತು. ನೀವು ಒಂದು ತೊಗೊಳ್ದಾದ್ರೂ 500 ರೂಪಾಯಿಗೆ ಒಂದು ತೊಗೋಬೋದು. ಎರಡು ತೊಗೋತೀನಿ ಅಂದರೆ 1000 ರೂಪಾಯಿ ಕೊಟ್ಟು ಎರಡನ್ನೂ ತೊಗೋಬೋದು. ನಿಮ್ಮ ಆಪ್ಷನ್ಗೆ ನಿಮಗೆ ಬಿಟ್ಟಿದ್ದು. ಸ್ಮೂತ್ ಇರ್ತಾವೆ, ಬಾರ್ಡರ್ ಸಾರಿ ಅದಾವ. ಇವು ಬಂದು 1200 ರೂಪಾಯಿಗೆ 3 ಕೊಡ್ತಾ ಇದ್ದೆ ಸಾರಿನ. 1200 ರೂಪಾಯಿಗೆ ಡೈಲಿ ವೇರ್ ಸಾರಿ 4 ಕೊಡ್ತಾ ಇದ್ದೀನಿ. ನೋಡಿರಿ ಕಲರ್ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿದಾವೆ. ಇವು ಬಂದು ನಿಮ್ಗೆ ಸ್ಟೋನ್ ವರ್ಕಿನ ಸಾರಿ ಐತಿ. 950 ರೂಪಾಯಿ ಕೊಡ್ತಾ ಇದ್ದೆ, 850 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಸ್ಟೋನ್ ವರ್ಕಿನ ಸಾರಿ ಇದಾವೆ, ಸಖತ್ತಾಗಿದ್ದಾವೆ, ನೋಡೋಕ್ಕೂ ಚೆನ್ನಾಗಿದ್ದಾವೆ. ಕುಂದನ್ ವರ್ಕ್ ಸಾರಿ 1100 ರೂಪಾಯಿಗೆ ಕೊಡ್ತಾ ಇದ್ವಿ. ಸೊ 1000 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಲಿಮಿಟೆಡ್ ಸ್ಟಾಕ್ ಅದಾವ. ಬೇಗ ಬುಕ್ ಮಾಡ್ಕೊಳ್ಳಿ. ನಾನು 4 ಖಾಲಿ ಆಯ್ತಲ್ಲೂ 4 ತಂದು ಇಟ್ಬಿಡ್ತೀನಿ. ಈ ಥರ ಲಿಮಿಟಲ್ಲಿ ಸ್ಟಾಕ್ ತಂದಿಡ್ತೀನಿ. ಈ ಒಂದೊಂದೇ ಪೀಸ್ ಉಳಿದಿದ್ದಕ್ಕೆ ನಾನು ಸಮಿ ಮೈಸೂರು ಸಿಲ್ಕು ಇದರೊಳಗೆ ಒಂದೊಂದೇ ಪೀಸ್ ಉಳಿದ್ಬಿಟ್ಟಾವೆ ಅಷ್ಟಾಗಿ ನಾನು 950 ರೂಪಾಯಿ ಇರೋ ಸೀರೆನ 850 ರೂಪಾಯಿಗೆ ಕೊಡ್ತಾಯಿದ್ದೀನಿ. ನೋಡಿರಿ ನಿಮಗೆ ಒಂದೊಂದೇ ಪೀಸ್ ಇರೋದಕ್ಕೆ ನಾನು ಕಮ್ಮಿ. ಇಲ್ಲಿ 750 ರೂಪಾಯಿ ಇರೋ ಸಾರಿನ 700 ರೂಪಾಯಿ ಅಂದರೆ 699 ರೂಪಾಯಿಗೆ ಕೊಡ್ತಾಯಿದ್ದೀನಿ. 750 ರೂಪಾಯಿ ಇರೋ ವೈಟ್ ಕಾಟನ್ ಸೀರೆನ 650 ರೂಪಾಯಿಗೆ ಕೊಡ್ತಾಯಿದ್ದೀನಿ. ರೆಡ್ ಕಲರ್ ಬಾರ್ಡ್ರ್ ಐತೆ, ರೆಡ್ ಕಲರ್ ಪಲ್ಲು ಬಂದಿದೆ, ರೆಡ್ ಕಲರ್ ಬ್ಲೌಸ್ ಬರುತ್ತೆ ಅದಕ್ಕೆ. ಇದು ಬಂದು ನಿಮಗೆ ಸಿಫೋನ್ ಜಾರ್ಜೆಟ್ 2D ಪ್ಯಾಟರ್ನ್ ಸಾರಿ 1280 ರೂಪಾಯಿಗಿರೋ 4 ಸೀರೆ ಉಳ್ದಿದ್ದಾವೆ ಅಂಥೇಳಿ 950 ರೂಪಾಯಿಗೆ ಕೊಡ್ತಾಯಿದ್ದೀನಿ. ನೋಡಿರಿ ಕ್ವಾಲಿಟಿ ಮಾತ್ರ ಚೆನ್ನಾಗಿದ್ದಾವೆ, ಸಖತ್ತಾಗಿದ್ದಾವೆ. ಇವು ಬಂದು ಒಂದೊಂದೇ ಪೀಸ್ ಉಳ್ದಾವ ನನ್ನ ಹತ್ರ. ಎಲ್ಲ ಸಾರಿಗಳು ಖಾಲಿಯಾಗಿ ಒಂದೊಂದೇ ಪೀಸ್ ಉಳಿದಿದ್ದಕ್ಕೆ 2000 ರೂಪಾಯಿಗೆ 4 ಸೀರೆ ಕೊಡ್ತಾಯಿದ್ದೀನಿ. ಆಫರಲ್ಲಿ ಆಫರು. ನೋಡಿರಿ ಇವಿಷ್ಟು ಚೆನ್ನಾಗಿರೋ ಕಲರ್ ಕಾಂಬಿನೇಷನಲ್ಲಿರೋ ಸೀರೆ ಬಂದು ನಿಮಗೆ ಲೈಟ್ ವೆಯ್ಟ್ ಆಗಿರ್ತಾವೆ, ಸ್ಮೂತ್ ಆಗಿರ್ತಾವೆ. ಮತ್ತು ನಿಮ್ಗೆ ಇದಕ್ಕೆ ಬ್ಲೌಸ್ ಬಂದು ಸ್ಟೋನ್ ವರ್ಕ್ ಇದು ಟಿಕ್ಲಿ ವರ್ಕ್ ಇರುತ್ತಲ್ಲ ಆ ಟೈಪ್ ಇದೆ. ಇದೆಲ್ಲ 1000 ರೂಪಾಯಿಗೆ ಎರಡು ಆಫರಲ್ಲಿ ಆಫರ್ ಕೊಡ್ತಾಯಿದ್ದೀನಿ. ಯಾಕೆ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋತೀರಾ ಅಂತ ಹೇಳ್ತಾ ನೋಡಿ ಡೈಲಿ ವೇರ್ ಸಾಫ್ಟ್ ಸಾರಿ
ರೂಪಾಯಿ ಇದ್ದಾವೆ. ನಾನು 599 ರೂಪಾಯಿ ಕೊಡ್ತೀನಿ ನಿಮಗೆ ಹೋಲ್ಸೇಲ್ ಒಳಗೆ. ಪಟ್ ಅಂತ ನೀವು ಬೇಗ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಅದಾವ. ಎಲ್ಲನೂ ಲಿಮಿಟಲ್ಲೇ ತರಿಸಿದ್ದೀನಿ ನಾನು. ಜಾಸ್ತಿ ಕ್ವಾಂಟಿಟಿ ಇಟ್ಕೊಂಡು ತರಿಸ್ಬಿಟ್ರೆ ಮತ್ತು ಹೋಗಿದ್ರೆ ನನಗೆ ತೊಂದರೆ ಅಲ್ವಾ ಅಂಥೇಳಿ ಇದು ಏನಂತಾರೆ ಸೆಮಿ ಸಿಲ್ಕ್ ಸಾಡಿ 2D ಪ್ಯಾಟರ್ನ್ ಒಳಗೆ ಅದಾವೆ ಇವು ಮೈಸೂರು ಸೆಮಿ ಸಿಲ್ಕ್ ಸಾಡಿನೇ ಅಂತೆ. 2D ಪ್ಯಾಟರ್ನ್ ಒಳಗೆ ಬಂದವು. 950 ರೂಪಾಯಿ ಇರೋದನ್ನು 850 ರೂಪಾಯಿ ಕೊಡ್ತಾ ಇದ್ದೀನಿ. ಇದರೊಳಗೆ ಇಷ್ಟು ಕಲರ್ ಕಾಂಬಿನೇಷನ್ ಬಂದವ. ಒಂದಕ್ಕಿಂತ ಒಂದು ಕಲರ್ ಸೂಪರ್ ಆಗಿದ್ದಾವೆ, ವಾಷಬಲ್ ಆಗಿದ್ದಾವೆ. ನೀವು ಯಾವುದೇ ರೀತಿ ನಾನು ಈಗ ತೋರಿಸ್ತಾ ಇರೋ ಸೀರೆಗಳು ಬಂದು ಎಲ್ಲ ವಾಷಬಲ್ ಸೀರೆನೇ ತೋರಿಸ್ತಾ ಇದ್ದೀನಿ. ಯಾವುದೇ ಡ್ರೈ ವಾಶ್ ಇಲ್ಲ, ಎಲ್ಲ ಬೇಕಾದಂಗೆ ಒಗಿಬೋದು ನೀವು. ಇವು ಬಂದು ವೈಟ್ ರಿಚ್ ಪಲ್ಲು ಸ್ಟೋನ್ ವರ್ಕ್ ಸಾರಿ ಅಂತೈತಿ. ಇವು ಸ್ಟೋನ್ ವರ್ಕಿನ ಸಾರಿ ಅದಾವೆ. ಎಲ್ಲ ವೈಟ್ ಕಾಂಬಿನೇಷನ್, ಬ್ಲೌಸ್ ಅಪೋಸಿಟ್ ಬರ್ತಾವೆ. ಇವು ಬಂದು ನಿಮ್ಗೆ 800 ಇರುತ್ತೆ. ಇದು ಬಂದು ನಿಮಗೆ ವರ್ಕ್ ಸಾರೀಸ್ 1150 ರೂಪಾಯಿ ಇರೋ ಸಾರಿ 1099 ರೂಪಾಯಿ ಕೊಡ್ತಾ ಇದ್ದೀನಿ. ಸ್ಟೋನ್ ವರ್ಕಿನ ಸಾರಿ ಅದಾವೆ. ನಿಮಗೆ ಬೇಕಂದ್ರೆ ನೀವು ಫೋಟೋ ಕಳಿಸ್ಬೋದು. ಸಾರಿ ಆಯಿತೋ ಇಲ್ಲ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಆಫ್ಲೈನು ಬರ್ತಾವೆ, ಆನ್ಲೈನು ಬರ್ತಾವೆ, ಹಿಂಗೆ ಹೋಗಿರ್ತಾವೆ. ನಾನು ವಿಡಿಯೋ ಮಾಡಿ ಹಾಕಿರ್ತೀನಿ. ನಿಮಗೆ ಬೇಕಂದವು ತೊಗೋಬೋದು. ಇಲ್ಲಿ 1400 ರೂಪಾಯಿಗೆ ಇವು ಬಾಕ್ಸು ಡೈಲಿ ವೇರ್ ಸಾರಿ ಸೂಪರ್ ಆಗಿದಾವೆ. ಕ್ವಾಲಿಟಿ ಮಾತ್ರ ಸ್ಮೂತ್ ವಿತ್ ಬ್ಲೌಸ್ ಆ್ಯಂಡ್ ಪಲ್ಲು ಕೂಡ ಐತೆ. ಚೆನ್ನಾಗಿದ್ದಾವೆ. 4 ಸೀರೆ ಬರ್ತಾ ಇದ್ದಾವೆ. ಮತ್ತು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ. ಶಿಪ್ಪಿಂಗ್ ಚಾರ್ಜು ನಾನು ತೊಗೊಳ್ತಾ ಇರಲ್ಲ. ಓನ್ಲಿ ಆನ್ಲೈನ್ ಪೇಮೆಂಟು, ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಭಾಳ ಜನ ಫೋನ್ ಮಾಡ್ತೀರಾ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂಥೇಳಿ ಮತ್ತು ಫೋನ್ ಇದು ಮಾಡ್ಕೋತೀರಾ, ಬೇಜಾರು ಮಾಡ್ಕೋತೀರಾ. ಇಲ್ಲ, ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ನೇ ಇಲ್ಲ, ರಿಟರ್ನ್ ಆಪ್ಷನ್ ಇಲ್ಲ, ರೀಫಂಡ್ ಅಂತೂ ಇಲ್ಲೇ ಇಲ್ಲ. ಇಷ್ಟ ಅಂದರೆ ದುಡ್ಡು ವಾಪಸ್ ಯಾವತ್ತೂ ಕೊಡೋಂಗಿಲ್ಲ. ಆಮೇಲೆ ನಿಮಗೆ ರಿಟರ್ನ್ ಆಪ್ಷನು ಇರೋದಿಲ್ಲ. ರಿಟರ್ನ್ ಮಾಡ್ತೀನಿ ಅನ್ನೋಕ್ಕೆ ಆಪ್ಷನ್ನೂ ಇರೋದಿಲ್ಲ. ಓನ್ಲಿ ಆನ್ಲೈನ್ ಪೇಮೆಂಟ್ ಇರ್ತೈತಿ. ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋದಿಲ್ಲ. ಪ್ಲೀಸ್ ಇದನ್ನ ದಯವಿಟ್ಟು ಒಂದು ಇದನ್ನ ಮಾಡ್ಕೊಳ್ಳಿ. ಬೇಕಂದರೆ ನೀವು ಮನೆಗೇನು ಬಂದು ಒಯ್ಬೋದು, ಏನು ತೊಂದರೆ ಇಲ್ಲ. ಬೆಳಗಾಮಲ್ಲಿರೋ ಸುತ್ತಮುತ್ತ ಇಲ್ಲ ಇರೋರು ಮನೆಗೇನು ಬಂದು ನೀವು ಒಯ್ಬೋದು. ನಿಮಗೆ ನೋಡಿ ಎಲ್ಲ ಒಳ್ಳೆ ಒಳ್ಳೆ ಕ್ವಾಲಿಟಿ ಅದಾವೆ. ಥ್ಯಾಂಕ್ ಯು.